ಈಗ ನಾವು ಕೆಲವರು ಎಪಿಸೋಡ್ಸ್ಗಳು ಮಾಡಬೇಕಾದ್ರೆ ಜೀವನದಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನು, ಪರಿಸ್ಥಿತಿಯನ್ನು ಸ್ವೀಕಾರ ಮಾಡಬೇಕು. ನಮ್ಮದಲ್ಲದ ಬದುಕನ್ನು ನಾವು ಸ್ವೀಕರಿಸಬೇಕೇ? ನಮಸ್ಕಾರ ಸ್ನೇಹಿತರೆ. ಈಗ ನಾವು ಕೆಲವರು ಎಪಿಸೋಡ್ಸ್ಗಳು ಮಾಡಬೇಕಾದ್ರೆ ಜೀವನದಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನು, ವ್ಯಕ್ತಿಗಳನ್ನು, ಪರಿಸ್ಥಿತಿಯನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರದಲ್ಲಿ ಶಾಂತಿ ಇದೆ ಅಂತ ಬೇಕಷ್ಟು ಕಡೆ ಹೇಳಿದ್ದೀನಿ, ಡಿಫ್ರೆಂಟ್ ಎಕ್ಸಾಂಪಲ್ಸ್ ಕೊಟ್ಟು. ಆಗ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಸರ್ ಅಕ್ಸೆಪ್ಟೆನ್ಸ್ ಅಂದರೆ ಹೇಗೆ? ನಮ್ಮದಲ್ಲದ ಬದುಕನ್ನು ನಾವು ಜೀವಿಸುವುದಾ? ನೋಡಿ, ಅಕ್ಸೆಪ್ಟೆನ್ಸ್, ಸ್ವೀಕಾರ ಮಾಡ್ತಿತ್ತು ಹೇಳ್ತೀವಲ್ಲ, ನಮ್ಮದಲ್ಲದ ಬದುಕನ್ನು ನಾವು ಸ್ವೀಕರಿಸಬೇಕೇ? ನಾವು ಜೀತದವರ ಹಾಗೆ ಬಾಳ್ಬೇಕೇ? ನಮ್ಮ ಚಿಕ್ಕ ಪುಟ್ಟ ಆಸೆಗಳನ್ನು ಬಿಟ್ಬಿಡೋದಾ? ನಮ್ಮ ಕೈಯಲ್ಲಿ ಆಗದೇ ಇರುವುದನ್ನು ಅವರು ಹೇಳುವುದನ್ನು ಮಾಡುವುದಾ? ಪ್ಲೀಸ್ ಅಕ್ಸೆಪ್ಟ್ ಅನ್ನೋದು ಹೇಗೆ ತಿಳಿಸಿ ಅಂತ ಕ್ವಶನ್ಸ್ ಕೇಳಿದ್ದಾರೆ. ನೋಡಿ, ಅಕ್ಸೆಪ್ಟೆನ್ಸ್ ಅಂದರೆ ನಮ್ಮದಲ್ಲದ ಬದುಕನ್ನು ನಾವು ಜೀವಿಸಬೇಕೇ ಅಂತ. ಎಷ್ಟು ಕಾಂಪ್ಲಿಕೇಟೆಡ್ ಕ್ವಶನ್ ಇದು. ನಮ್ಮದಲ್ಲದ ಬದುಕು, ಖಂಡಿತ ನಮ್ಮ ಬದುಕು ನಾವು ಅಂದ್ಕೊಂಡಾಗೆ ಇಲ್ಲವೇ ಇಲ್ಲ. ಸೊ ಈ ದೇಹದಿಂದ ಬರೋಣ. ನಾವು ಅಂದ್ಕೊಂಡ ರೀತಿ ಈ ದೇಹ ಇದೆಯಾ? ನಾನಿನ್ನು ಸ್ವಲ್ಪ ಎತ್ತರ ಬೆಳಿಬೇಕಾಯ್ತು, ಇನ್ನೂ ದಪ್ಪ ಇರಬೇಕಾಯ್ತು, ಇನ್ನೂ ಚೆನ್ನಾಗಿ ಕಲರ್ ಇರಬೇಕಾಯ್ತು, ಇನ್ನೂ ಕೂದಲು ಜಾಸ್ತಿ ಇರಬೇಕಾಗಿತ್ತು ಅನ್ನೋದನ್ನು ಪ್ರತಿಯೊಬ್ಬ ವ್ಯಕ್ತಿನೂ ನಾವು ನಿರೀಕ್ಷೆ ಪಡ್ತೀವಿ. ಹೌದು ತಾನೇ? ನೀವು ನೋಡ್ಕೊಳ್ಳಿ, ದಪ್ಪಕ್ಕಿರೋರು ಸಣ್ಣದಾಗಿರಬೇಕು ಅನ್ಕೋತಾರೆ, ಸಣ್ಣಕ್ಕಿರೋರು ದಪ್ಪದಾಗಿರಬೇಕು ಅನ್ಕೊತಾರೆ, ಕಲರ್ ಜಾಸ್ತಿ ಇರಬೇಕು ಅಂತಾರೆ, ಕೆಲವು ಕಲರ್ ಕಡಿಮೆ ಇರಬೇಕು ಅಂತಾರೆ. ನಾನಾ ರೀತಿಯಾದ ಆಸೆಗಳು ಇದ್ದೇ ಇರುತ್ತೆ ದೇಹದಲ್ಲಿ. ನಾವು ಅಂದ್ಕೊಳ್ಳೋ ರೀತಿ ನಮ್ಮ ತಂದೆ ತಾಯಿಗಳಿದ್ದಾರಾ? ಇಲ್ಲ. ಇನ್ನೂ ನಮ್ಮ ತಂದೆ ತಾಯಿಗಳು ಶ್ರೀಮಂತರಾಗಿರ್ಬೇಕಾಯ್ತು ಅಂತೀವಿ. ಕೆಲವರು ಒಂದು ಪರ್ಸೆಂಟೇಜ್, ಒಂದು 5% ಹೇಳ್ಬೋದು, ಅಪ್ಪ ನಂಗೆ ಒಳ್ಳೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ಅಂತ. ಇನ್ನೂ ಇರಬೇಕಾಯ್ತು ಅನಿಸುತ್ತೆ. ನಾವು ಅಂದ್ಕೊಂಡಂಗೆ ನಮ್ಮ ದೇಶ ಇದೆಯಾ? ನಾವು ಅಂದ್ಕೊಂಡಂಗೆ ನಮ್ಮ ಧರ್ಮ ಇದೆಯಾ? ನಮ್ಮ ಧರ್ಮಗಳಲ್ಲಿ ಎಷ್ಟೊಂದು ಸಂಘರ್ಷಗಳಿದೆ, ವಿಧ ಭೇದಗಳಿದೆ. ಬೇರೆ ಬೇರೆ ಧರ್ಮಗಳು ಹೇಗಿದೆ? ನಾವು ಅಂದ್ಕೊಂಡಂಗೆ ಈ ದೇಶ ಇಲ್ಲ, ನಾವು ಅಂದ್ಕೊಂಡಂಗೆ ಈ ಧರ್ಮ ಇಲ್ಲ, ನಾವು ಅಂದ್ಕೊಂಡಂಗೆ ದೇವರು ಕೂಡ ಇಲ್ಲ. ಆದರೂ ಕೂಡ ಹೊಂದಿಕೆ ಬದುಕು ಸಾಕ್ತಾನೇ ಇದೆ. ಸೊ ನನ್ನದಲ್ಲದ ಬದುಕು ಅಂದರೆ ನನ್ನ ಬದುಕು, ನನ್ನ ಚಿಂತನೆಗಳನ್ನು ನಾನು ನಮ್ಮ ಇರತಕ್ಕಂಥ ಜನಗಳಿಗೆ, ಗಂಡ ಹೆಂಡತಿ, ಮಕ್ಕಳು, ಅತ್ತೆ ಮಾವ, ಏನು ಸಂಬಂಧಗಳಿದೆಯೋ, ಅತ್ತಿಗೆ ನಾದಿನಿ, ಅಣ್ಣ ತಮ್ಮ, ಅವರಿಗೆ ನಾನು ಹೀಗೆ ಬದುಕ್ತೀನಿ ಅಂತ ಅವನ್ನ ಕನ್ವಿನ್ಸ್ ಮಾಡಿ ಅವರನ್ನು ಆಕ್ಸೆಪ್ಟ್ ಮಾಡೋ ರೀತಿ ನಾವು ಮಾಡೋಕ್ಕಾಗೋದಿಲ್ಲ. ನಾನು ಹೇಗೆ ಬದುಕ್ತೀನೋ ನನ್ನ ಗುಣಗಳನ್ನು ಅವರು ನೋಡಿ ನನ್ನನ್ನು ಸ್ವೀಕರಿಸಬೇಕು. ನಾನು ಯಾವಾಗ ನನ್ನದ ಬದುಕನ್ನು ನಾನು ಸಾಧಿಸಬಲ್ಲೆ ಅಂದರೆ ನಾನು ಉನ್ನತವಾಗಿರಬೇಕು. ಏನು ಉನ್ನತ ಅಂದರೆ ತುಂಬ ಶ್ರೀಮಂತಿಕೆ ಇರಬೇಕು, ತುಂಬ ಬುದ್ಧಿವಂತಿಕೆ ಇರಬೇಕು, ತುಂಬ ಪವರ್ ಇರಬೇಕು. ಆಗ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಕಾಂಪ್ರಮೈಸ್ ಮಾಡಿಕೊಂಡು ನೀನು ಯೋಚಿಸುವ ರೀತಿ ನಿನ್ನ ಬದುಕನ್ನು ನಿರೂಪಿಸ್ಕೋಬೋದು. ಸೊ ನಿನ್ನಲ್ಲಿ ಈ ಅರ್ಹತೆಗಳು ಇಲ್ಲ ಅಂದರೆ ಆಗ ನಾನು ಪರಿಸ್ಥಿತಿಗೆ ತಕ್ಕ ಹಾಗೆ ನಾನು ಹೊಂದಿಕೊಳ್ಳಲೇಬೇಕು. ಫಾರ್ ಎಕ್ಸಾಂಪಲ್, ಸಿಂಪಲಾಗಿ ನಿಮ್ಗೆ ಅರ್ಥ ಆಗ್ತದೆ. ಪೊಲೀಸ್ ಸ್ಟೇಷನ್ಗೆ ಸುಮ್ಮನೆ ಒಂದು ಅರ್ಧದಂಗೆ ಕುಳಿತುಕೊಳ್ಳಿ. PC ಏನು ಮಾಡ್ತಾರೆ? ಸಬ್ ಇನ್ಸ್ಪೆಕ್ಟರ್ ಬಂದ ತಕ್ಷಣ ಸಲ್ಯೂಟ್ ಹೊಡಿತಾರೆ. ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ? ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ? DYSP SP. ಈ ಹೈಯರ್ ಲೆವೆಲ್ ಹೋಗ್ತಾ ಸಲ್ಯೂಟ್ ಹೊಡಿತಾ ಇರ್ತಾರೆ. ಸೊ ಲೋ ಲೆವೆಲ್ ಇದ್ದಾಗ, PC ಲೆವೆಲಲ್ಲಿದ್ದಾಗ ನಾನು ಎಲ್ಲರಿಗೂ ಸಲ್ಯೂಟ್ ಹೊಡಿಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಅದು ಮಾಡಬಾ, ಇದು ತಗೊಂಬ ಅಂತ ಹೇಳಬೇಕು ಅಂತ ನಾನು ಟೆನ್ಷನ್ ಮಾಡಿಕೊಂಡ್ರೆ ಅಲ್ಲಿ ನಾನು ಕೆಲಸ ಮಾಡೋಕ್ಕಾಗತ್ತಾ? ನನ್ನ ಬದುಕು ಹೇಗಿದೆ ಅಲ್ಲಿ? ಸೊ ನನ್ನದಲ್ಲದ ಬದುಕು ಅದು ಹೇಗೆ? ನಾನು ಹೆಂಗಿರಬೇಕಾಗಿತ್ತು? SP ಥರನೇ ಇರಬೇಕು ಅಂದರೆ ಎಲ್ಲರೂ SP ಥರನೇ ಇರೋಕ್ಕಾಗತ್ತಾ? ಎಲ್ಲರೂ ಮಿನಿಸ್ಟ್ರ್ ಥರನೇ ಇರೋಕ್ಕಾಗತ್ತಾ? ಎಲ್ಲರೂ CM ಥರನೇ ಇರೋಕ್ಕಾಗತ್ತಾ? ಎಲ್ಲರೂ PM ಥರನೇ ಇರೋಕ್ಕಾಗತ್ತಾ? ಒಬ್ಬ ದೇಶಕ್ಕೆ ಒಬ್ಬನೇ ಪ್ರಧಾನಮಂತ್ರಿ, ಒಂದು ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಅಲ್ವಾ?
ಸೊ ಹೀಗೆ ನಾನು ನನ್ನ ಬದುಕನ್ನು ಬೇರೆಯವರಿಗೆ ಹೋಲಿಸಿ ನೋಡಿ, ನಾನು ಇದು ನನ್ನದಲ್ಲದ ಬದುಕು, ಇದು ನಾನು ಈಗಿರೋಕ್ಕಾಗಲ್ಲ ಅಂದರೆ ನೀನು ಸ್ವತಂತ್ರವಾಗಿ ಇರಬೇಕು, ಇಂಡಿಪೆಂಡೆಂಟಾಗಿ ಫ್ರಮ್ ದ ಫ್ಯಾಮಿಲಿಯಿಂದ ದೂರ ಇರಬೇಕು, ಸಮಾಜದಿಂದ ದೂರ ಇರಬೇಕು, ಅಥವಾ ಬೇರೆ ಬೇರೆ ಸನ್ಯಾಸಿ ಧರ್ಮ ಅಂತ ಹೇಳ್ಕೊಂಡು ಈ ಸಂಸಾರದಿಂದ ಸಮಾಜದಿಂದ ದೂರ ಇದ್ದು ಒಂಟಿಯಾಗಿ ಆಧ್ಯಾತ್ಮಿಕ ಅನ್ನತಕ್ಕಂಥ ನಂಬಿಕೆಯಲ್ಲಿ ಸಾಧನೆಗಳನ್ನು ಮಾಡಿಕೊಂಡು, ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಸತ್ತ ಮೇಲೆ ಸ್ವರ್ಗದ ಕಲ್ಪನೆಯಲ್ಲಿ ನರಕದ ಕಲ್ಪನೆಯಲ್ಲಿ ಬದುಕಬೇಕು, ಅದು ನಿನ್ನ ಬದುಕಾಗತ್ತೆ. ಯಾಕೆಂದರೆ ನೀನು ಎಲ್ಲದರಿಂದ ದೂರ ಆಗಿದ್ಯಾ. ನನ್ನ ಮಟ್ಟ ನೋಡಿ, ನಾನೇನಾದ್ರು ಹೊರಗಡೆ ಹೋದರೆ ಪೊಲೀಸ್ ಕಾನ್ಸ್ಟೇಬಲ್ ರೋಡಲ್ಲಿ ನಿಂತಿದ್ರೆ ಅವನು ಅಡ್ಡ ಹಾಕಿದ್ರೆ ನಾನು ನನ್ನ ಕಾರನ್ನು ನಿಲ್ಲಿಸ್ಬೇಕು, ನಾನು ಹೋಗೋಕ್ಕಾಗಲ್ಲ, ನಾನು ಆರ್ಡಿನರಿ ಯೋಗ ಮಾಸ್ಟ್ರು, ನಿಲ್ಲಿಸ್ಬಿಡ್ತಾನೆ. ಆಮೇಲೆ ಹೋಗಪ್ಪ ಅಂತಾನೆ. ಇಲ್ಲ ನಾನು ಹೋಗ್ತೀನಿ ಅಂತ ಹೋದರೆ ನನಗೆ ಫೈನ್ ಹಾಕ್ತಾನೆ, ಗಲಾಟೆ ಮಾಡಿದ್ರೆ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತಾನೆ. ಅದೇ ಚೀಫ್ ಮಿನಿಸ್ಟ್ರ್ ಬಂದರೆ ಅವರೇ ದಾರಿ ಬಿಟ್ಕೊಂಡು ಕಾಯ್ತಾ ಇರ್ತಾರೆ, ಬನ್ನಿ ಬನ್ನಿ ಅಂತ. ಅಂದರೆ ನೀನು ನನ್ನದಲ್ಲದ ಬದುಕು ಅಂತ ನೀವು ಯೋಚನೆ ಮಾಡಬೇಕಾದ್ರೆ ನಿನ್ನ ಕೆಪಾಸಿಟಿ ಏನು ಅದನ್ನು ನೋಡಿ. ನಿಮ್ಮ ಕೆಪಾಸಿಟಿ ಇದ್ದರೆ ಅದು ಬೇರೆ, ಇಲ್ಲದಿದ್ದರೆ ನೀವು ಈ ಬದುಕು ನಂದಲ್ಲ ಅಂತ ಕೊರಗೋದು ಮೂರ್ಖತನ. ನಾನು ನೋಡಿರ್ತೀನಿ, ಏನು ಮಿನಿಸ್ಟ್ರ್ ಬಂದಾಗ ಅಡ್ಡಗ ಹೋಗ್ತಾ ಇರ್ತಾರೆ, ಟ್ರಾಫಿಕ್ ಪೊಲೀಸನ್ನು ನಿಲ್ಲಿಸ್ಬಿಟ್ಟಿರ್ತಾನೆ, ನಾನು ಕಾಯ್ಕೊಂಡು ನಿಂತಿರಬೇಕು. ಅಯ್ಯೋ ನೋಡು ನನಗೆ ನಿಲ್ಲಿಸಿದ, ನಾನು ಕಾಯ್ಕೊಂಡು ನಿಂತಿದ್ದೀನಿ ಅಂದರೆ, ಅಯ್ಯೋ ನೀನು ಆರ್ಡಿನರಿ ಯೋಗ ಮಾಸ್ಟರ್ ಅದಕ್ಕೆ ನಿಂತಿದ್ಯಾ, ಆರ್ಡಿನರಿ ಕಾಮನ್ ಮ್ಯಾನ್ ಅದಕ್ಕೆ ನಿಂತಿದ್ಯಾ, ನೀನಾಗು CM, ನೀನಾಗು ಮಿನಿಸ್ಟ್ರು, ಆಗ ನಿನಗೆ ದಾರಿ ಬಿಡ್ತಾರೆ. ಹೀಗೆ ನಾನು ಚಿಂತನೆ ಮಾಡಿದಾಗ ಮಾತ್ರ ಸಾಧ್ಯ. ನೆಕ್ಸ್ಟ್ ನೋಡಿ, ಯಾಕಂದರೆ ಈ ವಿಚಾರ ಬಂದ ನಾನು ಹೇಳ್ತಾ ಹೋಗ್ತೀನಿ. ಈಗ ನೀವು ಹೆಣ್ಣಾಗಿ ಹುಟ್ಟಿರ್ತೀರ, ಒಂದು ಮನೆಯಲ್ಲಿ ಸೊಸೆಯಾಗಿ ಹೋಗಿರ್ತೀರ, ಆಗಲೇ ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದಾಯಿತು, 50% ಯು ಲಾಸ್ ದ ಫ್ರೀಡಮ್, ಸ್ವತಂತ್ರ ಕಡಿಮೆ ಆಯಿತು. ನಿನ್ನ ಮನೇಲಿದ್ದಾಗ ನಿನ್ನ ಅಧಿಕಾರ ಜಾಸ್ತಿ ಇರುತ್ತೆ, ಅಲ್ಲಿಂದ ಇನ್ನೊಂದು ಮನೆಗೆ ಬಂದಿದ್ದು 50% ಹೋಯ್ತು. ನೆಕ್ಸ್ಟ್ 50% ಇದೆ, ಅದು ಗಂಡ ಕೊಡಬೇಕು, ಅತ್ತೆ ಕೊಡಬೇಕು, ಮಾವ ಕೊಡಬೇಕು. ಅಲ್ಲಿ ಆ ವ್ಯಕ್ತಿಗಳು ಬೇರೆ ಬೇರೆ. 20 ವರ್ಷ ಆದಮೇಲೆ ನೀನು ಆ ಮನೆಗೆ ಬಂದಿದೆಯಾ, ಅವರ ಚಿಂತನೆಗಳು ಬೇರೆ, ಅವರ ಬುದ್ಧಿಯ ಮಟ್ಟ ಬೇರೆ, ಭಾವನಾ ಲಹರಿಗಳು ಬೇರೆ, ಅವರ ಕಲ್ಚರ್ ಬೇರೆ, ಸಂಸ್ಕಾರ ಬೇರೆ, ಎಲ್ಲವೂ ಬೇರೆ ಬೇರೆ ಆಗಿದ್ದಾಗ ಅಲ್ಲಿ ಆ ಬೇರೆಯ ತನವನ್ನು ಅರ್ಥ ಮಾಡಿಕೊಂಡು ಇಲ್ಲಿನ ಆನಂದವನ್ನು ಹೇಗೆ ಪಡಿಬೇಕು ಅಂತ ಚಿಂತನೆ ಮಾಡಿ ಅಲ್ಲಿ ಯುಕ್ತಿ ಶಕ್ತಿಯನ್ನು ಉಪಯೋಗಿಸಿ ಬದುಕಬೇಕೇ ಹೊರತು ಈ ಜನರು ಸರಿಯಿಲ್ಲ ಅಂತ ನೀವೇನಾದರೂ ಬೈತಾ ಹೋದರೆ ನೀವು ಮೂರ್ಖರು. ಯಾಕಂದರೆ ಅವೆಲ್ಲವನ್ನು ಬದಲಾಯಿಸಿ ನಾನು ಸುಖವಾಗಿರ್ತೀನಿ ಅಂದರೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕ್ವಶನ್ನು, ಸಣ್ಣ ಸಣ್ಣ ಬೇಡಿಕೆಗಳನ್ನು ಪೂರೈಸ್ಕೊಳ್ಳೋಕ್ಕಾಗದೇ ಇರೋಕ್ಕಾಗತ್ತಾ? ಸಣ್ಣ ಸಣ್ಣ ಬೇಡಿಕೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವದ ವ್ಯಕ್ತಿ ನಿಮಗೆ ಸಂಗಾತಿಯಾಗಿ ಸಿಕ್ಕರೆ ಆಗ ಈ ಸಮಸ್ಯೆಗಳು ಬರಲ್ಲ. ಕೆಲವು ಸಾರಿ ಸಣ್ಣ ಸಣ್ಣ ವಿಚಾರಗಳನ್ನು ಅರ್ಥ ಮಾಡ್ಕೋತಕ್ಕಂಥ ಶಕ್ತಿ ಅವ್ರಿಗಿರೋದಿಲ್ಲ, ಅಥವಾ ಆ ಪೂರೈಕೆಗಳನ್ನ ಪೂರೈಸುವ ಯೋಗ್ಯತೆಯೂ ಇರಲ್ಲ. ಏನೇನೋ ಸಮಸ್ಯೆಗಳು ಏನೇನೋ ಇರ್ತವೆ, ಹಾಗಾಗಿ ಕೂಡ ಆ ರೀತಿಯಾದ ಸಮಸ್ಯೆ ಆಗ್ಬೋದೇ ಹೊರತು ಬೇರೇನೂ ಅಲ್ಲ. ಈಗ ಇವೆಲ್ಲ ಯೋಚನೆ ಮಾಡಿದಾಗ ಕೆಲವು ಸಾರಿ ಹೆಣ್ಮಕ್ಳಿಗೆ ಸೀರಿಯಸ್ ಪ್ರಾಬ್ಲಮ್ಸ್ ಬರುತ್ತೆ, ಏನೇನೂ ಮಾಡೋಕ್ಕಾಗದಿರ್ತಕ್ಕಂಥ ಪರಿಸ್ಥಿತಿಲಿ ಏನಪ್ಪ ಮಾಡೋದು? ಆಗ ಹೇಳೋದು ಏನೂ ಮಾಡೋಕ್ಕಾಗಲ್ಲ, ಸಾಧ್ಯ ಆದರೆ ಹೋಗು, ಸಂಸಾರ ಬಿಟ್ಟು ಹೊರಗಡೆ ಹೋಗು, ಸಮಾಜ ಬಿಟ್ಟು ಹೊರಗಡೆ ಹೋಗು, ಯಾವುದೋ ಒಂದು ಚಿಂತನೆಯಲ್ಲಿ ಒಂಟಿಯಾಗಿರು, ಅಥವಾ ಸ್ವತಂತ್ರವಾಗಿ ಬದುಕ್ತೀನಿ ನಾನು, ಯಾವ ಸಹವಾಸನೂ ಬೇಡ ಅಂದರೆ ಓಕೆ. ಅದೇನೂ ಮಾಡೋಕ್ಕಾಗದಿದ್ದಾಗ ನಾನು ಸುಮ್ಮನೆ ಕೊರಗುವುದು ತಪ್ಪು. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ನಾನು ಹೇಳೋದು ಆಕ್ಸೆಪ್ಟ್ ಸಿಚುಯೇಷನ್ ಆ್ಯಸ್ ಇಟ್ ಈಸ್. ಒಂದು ಸರಿ ನಾನು ತಮಾಷೆಗೆ ಜೋಕ್ ಮಾಡ್ತಾ ಇರ್ತೀನಿ, ಇದು ಸ್ವಲ್ಪ ಚಿಂತನೆ ಮಾಡಿ, ಲೈಟಾಗಿ ತೊಗೊಳ್ಳಿ, ತುಂಬ ಸೀರಿಯಸ್ಸಾಗಿ ತೊಗೋಬೇಡಿ. ಈಗ ಗಂಡ ಕುಡಿತಾ ಇರ್ತಾನೆ, ಹೆಂಡ್ತಿ ಬರ್ತಾಳೆ ನನ್ನ ಹತ್ರ ಕೌನ್ಸಲಿಂಗೆ, ಬಂದ್ಬಿಟ್ಟು ಕೇಳ್ತಾಳೆ, ನನ್ನ ಗಂಡನ ಕುಡ್ತಾ ಬಿಡಿಸ್ಬೇಕು ಗುರೂಜಿ, ಏನು ಮಾಡೋದು? ನಾನು ಅವ್ರಿಗೆ ಹೇಳ್ತೀನಿ, ನೋಡಮ್ಮ ಕರ್ಕೊಂಡೋಗಿ ನೀವು ಡಿ ಅಡಿಕ್ಷನ್ ಸೆಂಟರ್ಸ್ ಇದೆ, ನಿಮಾನ್ಸ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ, ಇದೆಲ್ಲ ಮಾಡಿ. ಅಯ್ಯೋ ಗುರೂಜಿ ಆಗೋದಿಲ್ಲ, ಅಷ್ಟೆಲ್ಲ ಮಾಡಿದ್ರು ಹೋಗಲಿಲ್ಲ, 6 ತಿಂಗಳಿದ್ದ ಪುನಃ ಬಂದ ಮಾಮೂಲು. ಆಗೇನು ಹೇಳ್ತೀನಿ ನಾನು, ಆಯ್ತಮ್ಮ ಹೊರಗಡೆ ಕುಡಿದು ಬೀಳೋದು ಬೇಡ, ಮನೆಗೆ ಕರೆದು ಮನೆಯಲ್ಲೇ ಡ್ರಿಂಕ್ ಸಪ್ಲೈ ಮಾಡು, ಅವನು ಒಳ್ಳೊಳ್ಳೆ ತಿಂಡಿ ಮಾಡಿಕೊಡು, ಆರೋಗ್ಯಯುತವಾದ ಆಹಾರವನ್ನು ಕೊಡು, ಅವ್ನು ತಿನ್ಕೊಂಡು ಆರಾಮಾಗಿ ಕುಡ್ಕೊಂಡು ಮಲ್ಕೊಳ್ಳಿ. ಅಯ್ಯೋ ಹಂಗೆ ಮಾಡಿದ್ರು ಕೂಡ ಗಲಾಟೆ ಮಾಡ್ತಾನೆ, ಹೊಡಿತಾನೆ, ಏನು ಮಾಡೋದು ಗುರೂಜಿ? ಅವನ ತಮಾಷೆಗೆ ಹೇಳ್ತಾ ಇರ್ತೀನಿ, ನೋಡಮ್ಮ ನೀನು ಕುಡ್ದು ಅವನ ಜೊತೆ ಮಲ್ಕೋ ಅಂತ, ಅಷ್ಟೇ, ಬೇರೇನು ಮಾಡೋಕ್ಕಾಗಲ್ಲ. ಇಲ್ಲದೆ ಹೋದರೆ ಗಂಡನ್ನು ಬಿಟ್ಬಿಡು, ಬಿಡೋಕ್ಕಾಗಲ್ಲ, ಮಕ್ಕಳಿದೆ, ಸಂಸಾರ ಇದೆ, ಜವಾಬ್ದಾರಿ ಇದೆ.
ಗಂಡನ ಬಿಡೋಕ್ಕಾಗಲ್ಲ. ಸೊ ಗಂಡನ ಜೊತೆ ಬಾಳೋಕ್ಕೂ ಆಗಲ್ಲ. ನೀನೇನು ಮಾಡೋಕ್ಕಾಗತ್ತೆ, ನೀನು ಅವನ ಥರನೇ ಇರಬೇಕಾಗತ್ತೆ. ಇದು ಸರಳವಾಗಿ ಕಂಡರೂ ಕೂಡ ಕೆಲವಾರು ವಿಚಾರಗಳನ್ನು ನಾವು ಬದುಕಿನಲ್ಲಿ ಸಂಸಾರದಲ್ಲಿ ಯೋಚನೆ ಮಾಡಿ ಸ್ವೀಕರಿಸಲೇಬೇಕು. ಸ್ವೀಕರಿಸಲಿಲ್ಲದಿದ್ದರೆ ನಿಮಗೆ ಮನಸ್ಸಿನಲ್ಲಿ ನೋವು ಜಾಸ್ತಿ ಆಗುತ್ತೆ. ಸೊ ಸ್ವೀಕಾರನೇ ನಮಗೆ ಶಾಂತಿ ಕೊಡೋದು. ಏನೂ ಆಗೋಕ್ಕಾಗಿಲ್ಲ ಅಂದರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಯಾಕೆ ಅಂದರೆ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ನನ್ನ ಸಂತೋಷಕ್ಕೆ ಈ ಸಮಾಜ, ಈ ಸಂಸಾರ, ಈ ಸಂಬಂಧಗಳು, ಅದರಿಂದ ಸಂತೋಷ, ಆನಂದ, ನಲಿವು ಸಿಕ್ಕರೆ ತಗೊಳ್ಳಿ, ಸಿಗದೇ ಇದ್ದರೆ ಬಿಟ್ಬಿಡಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.